Good afternoon students, welcome back to online mathematics class. In the last class we have completed allied angles, and in today's class we are going to start with domain and range of trigonometric functions. So first we'll understand the meaning of domain and range in general, and then we'll come back to domain and range of trigonometric functions. So ಇಲ್ಲಿ domain ಮತ್ತು range ಅಂದ್ರೆ ತಿಳ್ಕೊಳ್ಳೋಣ್ರಿ ಇನ್ ಜನರಲ್ ಆಗಿ. ಅದಾದ ಮೇಲೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ದು ಡೊಮೇನ್ ಏನಾಗ್ತದೆ, ರೇಂಜ್ ಏನಾಗ್ತದೆ ಲಿಸ್ಟ್ ಮಾಡಬೇಕಾಗ್ತದೆ ನಾವು. ಸೊ ಸಿ ಹಿಯರ್ ವಿಲ್ ಟೇಕ್ ಅ ಫಂಕ್ಷನ್ ಎಫ್ ಆಫ್ ಎಕ್ಸ್ ವಿಚ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್. ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅನ್ನೋದೊಂದು ಫಂಕ್ಷನ್ ಹೌದ್ರಿ. ಸೊ ಇಲ್ಲಿ ಎಕ್ಸ್ ವ್ಯಾಲ್ಯೂ ಚೇಂಜ್ ಮಾಡ್ಕೋಂತ ಹೋದಂಗೆ ವೈ ವ್ಯಾಲ್ಯೂ ಏನಾಗ್ತದೆ ನೋಟ್ ಡೌನ್ ಮಾಡ್ಕೋಬೇಕು. ವೈ ವ್ಯಾಲ್ಯೂ ಅಂದರೆ ಎಫ್ ಆಫ್ ಎಕ್ಸ್ ರೀ ಹೌದ್ರಿ. ಸೊ ನಾವು ಎಕ್ಸ್ ಈಕ್ವಲ್ ಟು -1 ಅಂದ್ರೆ ಎಫ್ ಆಫ್ -1 ಆಗ್ತದೆ ರೀ. ಎಕ್ಸ್ ಜಾಗದಾಗ -1 ಬರಿಬೇಕಿಲ್ಲಿ. ಸೊ -1 ದಿ ಹೋಲ್ ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ಸ್ ಟು +1. ನಾವು ಟೇಕ್ ಎಕ್ಸ್ ಆಸ್ 0, ಎಫ್ ಆಫ್ 0 which is equals to 0 square which is equals to 0. Then now I take x equal to 1, f of 1 which is equals to 1 square, it will be 1. Now I take x which is equals to 2, we get f of 2, it is 2 square, it will be 4. And then let us take another value now, x equal to 3, and then f of 3 which is equals to 3 square, it is 9. 3 square it is 9. ನೀವು ಇದೇ ಥರ ಇನ್ನೂ ವ್ಯಾಲ್ಯೂಸ್ ತೊಗೋಬೋದು. ಸೊ ಲೆಟ್ ಅಸ್ ಸ್ಟಾಪ್ ಹಿಯರ್. ಸೊ ನಾವು ಸಿ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಹಿಯರ್ -1 0 1 2 3. ಈ ಎಕ್ಸ್ ವ್ಯಾಲ್ಯೂಸ್ ತೊಗೊಂಡಾಗ ವೈ ವ್ಯಾಲ್ಯೂ ಏನು ಬರ್ತಾವೆ ನೋಟ್ ಡೌನ್ ಮಾಡ್ಕೊಂಡಿವ್ರಿ ನಾವು. ದೀಸ್ ಆರ್ ದ ವ್ಯಾಲ್ಯೂಸ್ ಆಫ್ ವೈ, ಔಟ್ಪುಟ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ. ಇಲ್ಲಿ ಎಕ್ಸ್ ವ್ಯಾಲ್ಯೂಸ್ ಏನಾಗ್ತಾವೆ ರೀ, ಇನ್ಪುಟ್ ವ್ಯಾಲ್ಯೂಸ್. ಅಂದ್ರೆ ನೀವು ಏನು ವ್ಯಾಲ್ಯೂ ತೊಗೊಂಡಾಗ ವೈ ವ್ಯಾಲ್ಯೂ ಏನು ಬರ್ತಾವೆ ನೋಡ್ರಿ, ಔಟ್ಪುಟ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ಆಲ್ ದಿ ಇನ್ಪುಟ್ ವ್ಯಾಲ್ಯೂಸ್ ಆ್ಯಂಡ್ ದೀಸ್ ಆರ್ ಆಲ್ ದಿ ಔಟ್ಪುಟ್ ವ್ಯಾಲ್ಯೂಸ್. ಸೊ ಇನ್ಪುಟ್ ವ್ಯಾಲ್ಯೂಸ್ಗೆ ಏನಂತ ಹೇಳ್ತೀವಿ, ಡೊಮೇನ್ ಅಂತ ಹೇಳ್ತೀವಿ. ಸೊ ದೀಸ್ ಸೆಟ್ ಆಫ್ ಇನ್ಪುಟ್ ವ್ಯಾಲ್ಯೂಸ್ ಆರ್ ಕಾಲ್ಡ್ ಡೊಮೇನ್ ಆ್ಯಂಡ್ ಸೆಟ್ ಆಫ್ ಔಟ್ಪುಟ್ ವ್ಯಾಲ್ಯೂಸ್ ಆರ್ ನೋನ್ ಆ್ಯಸ್ ರೇಂಜ್. ಸೊ ಇಲ್ಲಿ ಬರೀತೀನಿ ನೋಡ್ರಿ, ಡೊಮೇನ್ ವಿಚ್ ಇಸ್ ಈಕ್ವಲ್ಸ್ ಟು ಯಾವ್ಯಾವ ತೊಗೊಂಡಿದ್ದೇವೆ ರೀ, ಇನ್ಪುಟ್ ವ್ಯಾಲ್ಯೂಸ್ -1 0 1 2 3. ಇದೇ ಥರ ನೀವು -2 -3 ತೊಗೋಬೋದು. ಈ ಕಡೆ 4 5 6 ತೊಗೋಬೋದು. ಯು ಕ್ಯಾನ್ ಟೇಕ್ ಎನಿ ವ್ಯಾಲ್ಯೂಸ್. ಸೊ -1 0 1 2 3. ಸೊ ಇದು ಏನಾಯ್ತು, ಸೆಟ್ ಆಫ್ ಇನ್ಪುಟ್ ವ್ಯಾಲ್ಯೂಸ್ ಇದು ಡೊಮೇನ್. ದೆನ್ ರೇಂಜ್ ಏನಾಗ್ತಾವ್ರಿ, ಇಲ್ಲೇ ಔಟ್ಪುಟ್ ವ್ಯಾಲ್ಯೂಸ್ ಬರಿಬೇಕಾ, 1 0 1 4 9. So here or else we'll write 1 0 and then 1 4 9. So these are the set of output values. ಸೊ ಇಲ್ಲಿ ಒಂದು ರಿಪೀಟ್ ಆಗ್ಯದ ರೀ, ನೀವು ಒಂದೇ ಸಲ ಬರ್ದ್ರು ನಡೀತದೆ. ಇದಕ್ಕೆ ಏನಂತ ಹೇಳ್ತೀವಿ, ರೇಂಜ್ ಅಂತ ಹೇಳ್ತೀವಿ. ಇದಕ್ಕೇನಂತ ಹೇಳ್ತೀವಿ, ಡೊಮೇನ್ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ದ ಜನರಲ್ ಮೀನಿಂಗ್ ಆಫ್ ಅ ಡೊಮೇನ್ ಆ್ಯಂಡ್ ರೇಂಜ್. So now I'll take a trigonometric function. So now see here, I'll be taking 0 degree, 30 degree, then 45 degree, then 60 degree, then 90 degree. ಹೌದ್ರಿ, ಇವೆಲ್ಲ ಏನಾಗ್ತಾವೆ, ಸೆಟ್ ಆಫ್ ಇನ್ಪುಟ್ ವ್ಯಾಲ್ಯೂಸ್ ಆಗ್ತಾವೆ. ಈಗ ಸೈನ್ 0 ತೊಗೊಂಡಾಗ ನೋಡ್ರಿ ಏನಾಗ್ತದೆ, ಸೈನ್ 0 ಡಿಗ್ರಿ ವಿಚ್ ಇಸ್ ಈಕ್ವಲ್ಸ್ ಟು 0. ಇದು ಇನ್ಪುಟ್ ವ್ಯಾಲ್ಯೂ ಆಯಿತು. ಈ 0 ಡಿಗ್ರಿ ತೊಗೊಂಡಾಗ ನಮ್ಗೆ ಏನು ಬಂದದ ವ್ಯಾಲ್ಯೂ, 0 ಬಂದದ. ದಿಸ್ ಇಸ್ ದ ಔಟ್ಪುಟ್ ವ್ಯಾಲ್ಯೂ. ಸೊ ನಾವು ಸೈನ್ 30 ಡಿಗ್ರಿ ವಿಚ್ ಇಸ್ ಈಕ್ವಲ್ಸ್ ಟು 1/2. ದೆನ್ ಸೈನ್ 45 ಡಿಗ್ರಿ 1/√2. ದೆನ್ ಸೈನ್ 60 ಡಿಗ್ರಿ sin 60 degree which is equals to √3/2. then sin 90 degree which is equals to 1.
ಇಲ್ಲಿ 0 30 ಡಿಗ್ರಿ 45 ಡಿಗ್ರಿ 60 ಡಿಗ್ರಿ 90 ಡಿಗ್ರಿ ಇವೇನಾಗ್ತಾವೆ ರೀ ಡೊಮೇನ್ ಆಗ್ತಾವೆ ಇವು ಅಂದ್ರೆ ಸೆಟ್ ಆಫ್ ಇನ್ಪುಟ್ ವ್ಯಾಲ್ಯೂಸ್ ಅಂದ್ರೆ ವಾಟ್ ಎವರ್ ದ ಪಾಸಿಬಲ್ ಆ್ಯಂಗಲ್ಸ್ ಯು ಕ್ಯಾನ್ ಟೇಕ್ ಅಂದರೆ ಯಾವ್ಯಾವ ನಾವು ವ್ಯಾಲ್ಯೂಸ್ ತೊಗೋಬೋದು ಅಂತ ಅರ್ಥ. ಈ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನು ಆನ್ಸರ್ ಬರ್ತದೆ ನೋಡ್ರಿ ಅದಕ್ಕೆ ರೇಂಜ್ ಅಂತ ಹೇಳ್ತೀವಿ. ಸೊ ನಾವು ವಿ ಹ್ಯಾವ್ ಟು ಫೈಂಡ್ domain and range of all these 6 trigonometric functions. So let us consider a unit circle here. First we'll write the domain and then we'll go for the range. So I'll be taking a unit circle. This is the center. Unit circle means a circle whose radius is 1 unit. X dash, X, y dash. This is the point A, point B, C, D. ಇದನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ ರೀ ನಾವು. ಏದು ಕೋಆರ್ಡಿನೇಟ್ಸ್ ಏನಾಗ್ತದೆ ರೀ ಇಟ್ ಈಸ್ 1, 0. ಸೊ ದ ಕೋಆರ್ಡಿನೇಟ್ಸ್ ಆಫ್ ಎ ಆರ್ 1, 0 and then what about the coordinates of B 0, 1 and then coordinates of C are -1, 0 and then coordinates of D are 0, -1. So this is a known thing. Now I am going to consider point P on the circle. So I'll be taking a point P, any point P on the circle. Then the coordinates of this point P are a, b or cos x, sin x. ಇಲ್ಲಿ cos x ಮತ್ತು sin x ಅಂತ ತಗೊಳ್ಳೋಣ ಕೋಆರ್ಡಿನೇಟ್ಸ್ ಹೌದ್ರಿ. ಸೊ ವಾಟ್ ಈಸ್ cos x here? It is x coordinate and sin x it is y coordinate. So now here it forms an angle x radian. ಇದಕ್ಕೆ x radian angle ಅಂತ ಹೇಳ್ತೀವಿ. ಸೊ ಅರ್ಲಿಯರ್ ನೋಡ್ರಿ ಈ ಪಾಯಿಂಟ್ನಾಗ ಇರ್ತದೆ ಈ ಪೊಸಿಷನ್ದಾಗ ದ ಲೈನ್ ಓ ಎ. ಸೊ ನಾವು ಆಫ್ಟರ್ ಸಮ್ ರೊಟೇಷನ್ ಇಟ್ ಹ್ಯಾಸ್ ರೀಚ್ಡ್ ಒ ಪಿ and if you rotate it further it will be lying on y axis and then if you rotate further now it falls in the second quadrant and so on and you will get one complete revolution, that means 360 degree. So here if it rotates in an anti-clockwise direction we get positive angle and it can rotate as many number of times as possible. There is no upper limit. So there is no limit for this. You can rotate so many times and then if it rotates in the clockwise direction ಅಂದ್ರೆ ಗಡಿಯಾರದ ದಿಕ್ಕಿನಲ್ಲಿ ಅಂತ ಹೇಳ್ತೀವಿ. ಆ್ಯಂಟಿ ಕ್ಲಾಕ್ವೈಸ್ ಅಂದರೆ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ. ಸೊ ಈಗ ಕ್ಲಾಕ್ವೈಸ್ ಡೈರೆಕ್ಷನ್ದಲ್ಲಿ ರೊಟೇಟ್ ಆಯಿತು ಅಂತಂದ್ರೆ ನಮಗೇನಾಗ್ತದೆ ರೀ ನೆಗೆಟಿವ್ ಆ್ಯಂಗಲ್ ಸಿಗ್ತದೆ. ಫಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ವಿ ನಾವು ಪಾಸಿಟಿವ್ ಆ್ಯಂಗಲ್ ನೆಗೆಟಿವ್ ಆ್ಯಂಗಲ್ ಬಗ್ಗೆ. ಸೊ ಇಫ್ ಇಟ್ ರೊಟೇಟ್ಸ್ ಇನ್ ಅ ಕ್ಲಾಕ್ವೈಸ್ ಡೈರೆಕ್ಷನ್ ಗಡಿಯಾರದ ದಿಕ್ಕಿನಲ್ಲಿ ರೊಟೇಟ್ ಆಯಿತು ಅಂತಂದ್ರೆ ಏನಾಗ್ತದೆ ರೀ ನೆಗೆಟಿವ್ ಆ್ಯಂಗಲ್ ಫಾರ್ಮೇಷನ್ ಆಗ್ತದೆ ಆ್ಯಂಡ್ ಇಟ್ ಕ್ಯಾನ್ ರೊಟೇಟ್ ಮೆನಿ ಟೈಮ್ಸ್. ಅಂದರೆ ಇಲ್ಲಿ ಲೋವರ್ ಲಿಮಿಟಿಗೂ ಲಿಮಿಟ್ ಇಲ್ಲ, ಅಪ್ಪರ್ ಲಿಮಿಟಿಗೂ ಲಿಮಿಟ್ ಇಲ್ಲ. ಇಟ್ ಕ್ಯಾನ್ ರೊಟೇಟ್ ಮೆನಿ ಟೈಮ್ಸ್ ಇನ್ ದ ಪಾಸಿಟಿವ್ ಡೈರೆಕ್ಷನ್ ಆ್ಯಸ್ ವೆಲ್ ಆಸ್ ಇನ್ ದ ನೆಗೆಟಿವ್ ಡೈರೆಕ್ಷನ್. ಹೌದ್ರಿ, ಎಷ್ಟು ಸಲ ಬೇಕಾದರೂ ರೊಟೇಟ್ ಆಗಬಹುದು. ಸೊ ದಟ್ ಮೀನ್ಸ್ ಬೋತ್ ಸೈನ್ ಎಕ್ಸ್ ಆ್ಯಂಡ್ ಕಾಸ್ ಎಕ್ಸ್ ಕ್ಯಾನ್ ಹ್ಯಾವ್ all the negative values and then 0 and then the positive values. ಅಂದರೆ ಯಾವ ಬೇಕಾದ ನೀವು ಇನ್ಪುಟ್ ಕೊಡ್ಬೋದು ಅಂತ ಅರ್ಥ. ನೆಗೆಟಿವ್ 0 ಪಾಸಿಟಿವ್ ಅಂದ್ರೆ ಏನು ಹೇಳ್ತೀವಿ ರೀ, ನೆಗೆಟಿವ್ ವ್ಯಾಲ್ಯೂಸ್ 0 ಪಾಸಿಟಿವ್ ವ್ಯಾಲ್ಯೂಸ್ ಅಂದ್ರೆ ರಿಯಲ್ ನಂಬರ್ಸ್ ಅಂತ ಹೇಳ್ತೀವಿ ರೀ, ವಾಸ್ತವ ಸಂಖ್ಯೆಗಳು. ಅದನ್ನು ಕ್ಯಾಪಿಟಲ್ ಆರ್ದಿಂದ ರೆಪ್ರೆಸೆಂಟ್ ಮಾಡ್ತೀವಿ ನಾವು. ಸೊ ಇಲ್ಲಿ ವಾಟ್ ಈಸ್ ದ ಡೊಮೇನ್ ಫಾರ್ ಸೈನ್ ಎಕ್ಸ್ ಆ್ಯಂಡ್ ಕಾಸ್ ಎಕ್ಸ್? ಇಟ್ ಈಸ್ ಕ್ಯಾಪಿಟಲ್ ಆರ್ ಅಂದರೆ ರಿಯಲ್ ನಂಬರ್ಸ್, ವಾಸ್ತವ ಸಂಖ್ಯೆಗಳು. ಅಂದರೆ ಡೊಮೇನ್ನ ನೀವು ಯಾವ ಬೇಕಾದರೂ ತೊಗೋಬೋದು ಅಂತ ಅರ್ಥ. ಆಲ್ ದ ನೆಗೆಟಿವ್ ವ್ಯಾಲ್ಯೂಸ್ 0 ಆ್ಯಂಡ್ ಆಲ್ ದ ಪಾಸಿಟಿವ್ ವ್ಯಾಲ್ಯೂಸ್, ಅದಕ್ಕೆ ನಾವು ರಿಯಲ್ ನಂಬರ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ವಿ ಹ್ಯಾವ್ ಟು ರೈಟ್ ದ ಡೊಮೇನ್ ಫಾರ್ ಟ್ಯಾನ್ ಎಕ್ಸ್. ಟ್ಯಾನ್ ಎಕ್ಸ್ಗೆ ಡೊಮೇನ್ ಬರಿಬೇಕ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಟ್ಯಾನ್ ಎಕ್ಸ್ ವಿಚ್ ಇಸ್ ಈಕ್ವಲ್ಸ್ ಟು ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್. ಸೈನ್ ಎಕ್ಸ್ divided by cos x. This is the definition. ಇಲ್ಲಿ tan x ಡಿಫೈನ್ ಆಗಬೇಕಾಗಿತ್ತು ಅಂತಂದ್ರೆ ಡಿನಾಮಿನೇಟರ್ ಶುಡ್ ನಾಟ್ ಬಿ ಈಕ್ವಲ್ ಟು 0. ಅರ್ಥ ಆಗಿದ್ರಿ? tan x ಫಂಕ್ಷನ್ ಡಿಫೈನ್ ಆಗಬೇಕು ಅಂದ್ರೆ ಈ ಡಿನಾಮಿನೇಟರ್ ಏನಾಗಿರ್ಬಾರ್ದು, 0 ಆಗಿರ್ಬಾರ್ದು ನಮಗೆ. ಯಾಕಂದ್ರೆ ಡಿನಾಮಿನೇಟರ್ದಾಗ 0 ಬಂತು ಅಂತಂದ್ರೆ
ಎನಿಥಿಂಗ್ ಡಿವೈಡೆಡ್ ಬೈ ಝೀರೋ ಇಸ್ ಆಲ್ವೇಸ್ ಇನ್ಫಿನಿಟಿ, ಎನ್ ಡಿ ಅಂತ ಬರಿತೀವಿ, ನಾಟ್ ಡಿಫೈನ್ಡ್, ನಿರ್ದಿಷ್ಟವಾಗಿ ವ್ಯಕ್ತಪಡಿಸಿಲ್ಲ. ಸೊ ಇಲ್ಲಿ ಏನಾಗ್ತದೆ ರೀ, ಪ್ರೊವೈಡೆಡ್ ಕಾಸ್ ಎಕ್ಸ್ ನಾಟ್ ಈಕ್ವಲ್ ಟು ಝೀರೋ, ಕಾಸ್ ಎಕ್ಸ್ ಝೀರೋ ಇರಬಾರ್ದು ನಮಗೆ. ಅಕಸ್ಮಾತ್ ಕಾಸ್ ಎಕ್ಸ್ ಝೀರೋ ಇತ್ತು ಅಂತಂದ್ರೆ ನಾಟ್ ಡಿಫೈನ್ಡ್ ಆಗ್ತದೆ. ಅದಕ್ಕೆ ಏನು ಮಾಡ್ತೀವಿ ಇಲ್ಲಿ, ಸೈನ್ ಎಕ್ಸ್ ಅದ ರೀ ನ್ಯೂಮರೇಟರ್ದಲ್ಲಿ, ದಟ್ ಮೀನ್ಸ್ ಸೈನ್ ಎಕ್ಸ್ದ ಡೊಮೇನ್ ಏನಿತ್ತು ರೀ, ರಿಯಲ್ ನಂಬರ್ಸ್. ಸೊ ಯು ಕ್ಯಾನ್ ಹ್ಯಾವ್ ಆಲ್ ದ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ ಅಂದ್ರೆ ಒಂದು ಬಿಡಬೇಕು. ಯಾವಾಗ ರೀ, ಕಾಸ್ ಎಕ್ಸ್ ಝೀರೋ ಯಾವ ವ್ಯಾಲ್ಯೂಸ್ಗೆ ಆಗ್ತದೆ ನೋಡ್ರಿ, ಆ ವ್ಯಾಲ್ಯೂನ ಬಿಡಬೇಕು. ಸೊ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ದೀವಿ ರೀ, ಕಾಸ್ ಎಕ್ಸ್ ವಿಚ್ ಇಸ್ ಈಕ್ವಲ್ಸ್ ಟು ಝೀರೋ implies x which is equals to 2n plus 1 into pi by 2 ಅಂತ ಡಿಸ್ಕಷನ್ ಮಾಡಿದ್ದೀವಿ. ವೆರ್ ಎನ್ ಈಸ್ ಎನಿ ಇಂಟಿಜರ್. ಹೌದ್ರಿ, ಈ ವ್ಯಾಲ್ಯೂ ಇದ್ದಾಗ ನಮ್ಗೆ ಏನಾಗ್ತದೆ, ಎಕ್ಸ್ ಜಾಗದಾಗ ಈ ವ್ಯಾಲ್ಯೂ ಇದ್ದಾಗ ಕಾಸ್ ಎಕ್ಸ್ ಝೀರೋ ಆಗ್ತದೆ ರೀ. ಹೌದ್ರಿ, ಅಂದ್ರೆ ವಿ ಕ್ಯಾನ್ ಟೇಕ್ ಆಲ್ ದ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ ದಿಸ್. ಇದು ಒಂದು ಬಿಟ್ಟು ಎಲ್ಲ ರಿಯಲ್ ನಂಬರ್ಸ್ನು ನಾವು ಕನ್ಸಿಡರ್ ಮಾಡ್ಬೋದು. ಅದಕ್ಕೆ ಏನು ಮಾಡ್ತೀವಿ ರೀ, ಇಲ್ಲಿ ಆರ್ ಮೈನಸ್ 2n plus 1 into pi by 2 ಅಂತ ಬರಿತೀವಿ. ವೆರ್ ಎನ್ ಈಸ್ ಎನಿ ಇಂಟಿಜರ್. ಸೊ ದಿಸ್ ಈಸ್ ದ ಡೊಮೇನ್ ಫಾರ್ tan x. ಯಾಕೆ ಇದನ್ನೇ ತೊಗೊಂಡಿವಿ ಗೊತ್ತಾಗ್ಯದ್ರಿ, ಯಾಕಂದ್ರೆ ಇಲ್ಲಿ ಡಿನಾಮಿನೇಟರ್ ಜೀರೋ ಆಗಬಾರ್ದು ನಮ್ಗೆ. ಜೀರೋ ಯಾವ ವ್ಯಾಲ್ಯೂಸ್ಗೆ ಆಗ್ತದೆ, ಕಾಸ್ ಎಕ್ಸ್ ಜೀರೋ ಯಾವಾಗ ಆಗ್ತದೆ ಅಂದ್ರೆ 2n plus 1 into pi by 2 ದ ಕಾಸ್ ಎಕ್ಸ್ ಝೀರೋ ಆಗ್ತದೆ. ಅದಕ್ಕೆ ಏನು ಮಾಡಿವಿ, ರಿಯಲ್ ನಂಬರ್ಸಲ್ಲಿ ಇದನ್ನು ಒಂದು ಬಿಟ್ಟಿದ್ದೀವಿ, ಮೈನಸ್ 2n plus 1 into pi by 2 ಅಂದರೆ ಎಕ್ಸೆಪ್ಟ್ ದಿಸ್, ಇದನ್ನೊಂದು ಬಿಟ್ಟು ಬರಿಬೇಕು. ಸೊ ದ್ಯಾಟ್ ಈಸ್ ವೈ ದ ಡೊಮೇನ್ ಆಫ್ tan x ಇಟ್ ಈಸ್ r minus 2n plus 1 into pi by 2 ವೆರ್ ಎನ್ ಈಸ್ ಎನಿ ಇಂಟಿಜರ್. ಸೊ ಈಗ cot x ಇದು ಏನಾಗ್ತದೆ ನೋಡ್ರಿ, ಲೆಟ್ ಅಸ್ ರೈಟ್ ದ ಡೊಮೇನ್ ಆಫ್ cot x. ಲೆಟ್ಸ್ ರೈಟ್ ದ್ಯಾಟ್ now. Cot x, what is cot x? It is cos x divided by sin x. ಹೌದ್ರಿ, cos x divided by sin x. So here the denominator should not be equal to 0. sin x ಯಾವಾಗ 0 ಇರ್ತದೆ ರೀ, for x equal to n pi. ಹೌದ್ರಿ, x equal to n pi ಇದ್ದಾಗ sin x 0 ಆಗ್ತದೆ. We have already studied this. sin x equal to 0 implies x which is equals to n pi. ಅಂದರೆ ಸ್ಟಡಿ ಮಾಡಿದ್ದೀವಿ ಇದನ್ನು. ಸೊ ಇಲ್ಲಿ ಏನಾಗ್ತದೆ, ಈಗ ಕಾಟ್ ಎಕ್ಸ್ದು ಡೊಮೇನ ಆಲ್ ದ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ ಮೈನಸ್, ಅಂದರೆ ಅದನ್ನು ಬಿಡಬೇಕು. ಯಾವುದ್ರಿ ಅದು, ಸೊ ಇಟ್ ಈಸ್ ಎನ್ ಪೈ. ಅಂದ್ರೆ ಈ ಎನ್ ಪೈ ಒಂದು ಬಿಟ್ಟು ಎಲ್ಲ ರಿಯಲ್ ನಂಬರ್ಸ್ನು ನಾವೇನು ಮಾಡ್ಬೋದು, ಇನ್ಪುಟ್ ವ್ಯಾಲ್ಯೂಸ್ ಅಥವಾ ಡೊಮೇನ್ ಅಂತ ಕನ್ಸಿಡರ್ ಮಾಡ್ಬೋದು ಫಾರ್ ಕಾಟ್ ಎಕ್ಸ್. So r minus n pi. So I hope you are understanding these things. And then next it is, so ಈ ಥರ ಬರೆಯೋ ಬದಲಿ ನೀವು ಫ್ಲವರ್ ಬ್ರ್ಯಾಕೆಟ್ ಕೂಡ ಹಾಕ್ಬೋದು ರೀ. ಸೊ ನೆಕ್ಸ್ಟ್ ಇಟ್ ಈಸ್ secant x. ನೆಕ್ಸ್ಟ್ ನೋಡ್ರಿ, secant x ಐತಿ ಇಲ್ಲಿ. ಸೊ ಲೆಟ್ ಅಸ್ ಗೋ ಫಾರ್ secant x now. What is secant x? Secant x will be 1 divided by cos x. Secant x which is equals to 1 divided by cos x. ಹೌದ್ರಿ, secant x ಅಂದರೆ 1 by cos x ಅದ. ಸೊ ಇಲ್ಲಿ secant x ಫಂಕ್ಷನ್ ಡಿಫೈನ್ ಆಗಬೇಕಾಗಿತ್ತು ಅಂತಂದ್ರೆ ಡಿನಾಮಿನೇಟರ್ 0 ಇರಬಾರ್ದು. ಹೌದ್ರಿ, ಸೊ ಇಲ್ಲಿ cos x 0 ಬಂತು ಅಂತಂದ್ರೆ 1 by 0 ಅಂದರೆ ಇನ್ಫಿನಿಟಿ ಆಗ್ತದೆ. ಸೊ ನಾವು ಸಿ ಹಿಯರ್ again cos x which is equals to 0 implies x is equals to 2n plus 1 into pi by 2. ಹೌದ್ರಿ, ಸೊ ಆ ವ್ಯಾಲ್ಯೂ ಇದ್ದಾಗ ಏನಾಗ್ತದೆ, ಕಾಸ್ ಎಕ್ಸ್ 0 ಆಗ್ತದೆ. ಆ ವ್ಯಾಲ್ಯೂಗೆ ಕಾಸ್ ಎಕ್ಸ್ 0 ಆಗ್ತದೆ ಅಂದ್ರೆ ಟೋಟಲ್ ರಿಯಲ್ ನಂಬರ್ಸಲ್ಲಿ ಅದನ್ನು ಒಂದು ಬಿಡಬೇಕು. ಅರ್ಥ ಆಗಿದ್ರಿ, ಅದು ನಮಗೇನಾಗ್ತದೆ, ಡೊಮೇನ್ ಆಗ್ತದೆ. ಸೊ ನಾವು ದ ಡೊಮೇನ್ ಈಸ್ ಗೋಯಿಂಗ್ ಟು ಬಿ ಆರ್ ಮೈನಸ್, ಅಂದ್ರೆ ಯು ಕ್ಯಾನ್ ಟೇಕ್ ಆಲ್ ದ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ ಅದು ಯಾವುದಂದ್ರೆ 2n plus 1 ಒಂದು ಬಿಟ್ಟು 2n plus 1 into pi by 2 ಒಂದು ಬಿಟ್ಟು ತೊಗೋಬೇಕು. 2n plus 1 into pi by 2 where n is any integer. So here r minus 2n plus 1 into pi by 2 ಇದು ಏನಾಗ್ತದೆ ರೀ, secant x ದ ಡೊಮೇನ್ ಆಗ್ತದೆ. ನಾವು let us go for cosecant x. ಹೌದ್ರಿ, cosecant x is nothing but
1 ಡಿವೈಡೆಡ್ ಬೈ ಸೈನ್ ಎಕ್ಸ್. ನೋಡ್ರಿ ಇಲ್ಲಿ ಕೋಸಿಕೆಂಟ್ ಎಕ್ಸ್ ವಿಚ್ ಇಸ್ ಈಕ್ವಲ್ಸ್ ಟು 1 ಬೈ ಸೈನ್ ಎಕ್ಸ್. ಕೋಸಿಕೆಂಟ್ ಎಕ್ಸ್ ಅಂದ್ರೆ 1 ಬೈ ಸೈನ್ ಎಕ್ಸ್ ಅದು. ಸೊ ಫಾರ್ ಕೋಸಿಕೆಂಟ್ ಎಕ್ಸ್ ಟು ಬಿ ಡಿಫೈನ್ಡ್, ಈ ಫಂಕ್ಷನ್ ನಮ್ಗೆ ಡಿಫೈನ್ ಆಗಬೇಕಾಗಿತ್ತು ಅಂತಂದ್ರೆ ಡಿನಾಮಿನೇಟರ್ 0 ಆಗಬಾರ್ದ್ರಿ, ಹೌದ್ರಿ. ಸೊ ಸೈನ್ ಎಕ್ಸ್ ಈಕ್ವಲ್ ಟು 0 ಇಂಪ್ಲಾಯ್ಸ್ ಎಕ್ಸ್ ವಿಚ್ ಇಸ್ ಈಕ್ವಲ್ಸ್ ಟು ಎನ್ ಪೈ. ಅಂದ್ರೆ ಎಕ್ಸ್ ವ್ಯಾಲ್ಯೂ ಎನ್ ಪೈ ಇದ್ದಾಗ ಸೈನ್ ಎಕ್ಸ್ 0 ಆಗ್ತದೆ ರೀ, ಹೌದ್ರಿ. ಅದಕ್ಕೆ ಏನು ಮಾಡ್ಬೇಕೀಗ, ಇನ್ ಆಲ್ ದ ರಿಯಲ್ ನಂಬರ್ಸ್ ವಿ ಹ್ಯಾವ್ ಟು ಸಬ್ಟ್ರಾಕ್ಟ್ ಎನ್ ಪೈ. ಅಂದರೆ ಎನ್ ಪೈ ಒಂದು ಬಿಟ್ಟು ಎಲ್ಲ ರಿಮೈನಿಂಗ್ ರಿಯಲ್ ನಂಬರ್ಸ್ ನಾವು ತಗೋಬಹುದು ಅಂತ ಅರ್ಥ. ಸೊ ಆಲ್ ದ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ ಎನ್ ಪೈ. ಯಾಕೆ ಎನ್ ಪೈ ನಾವು ಇಲ್ಲಿ ಸಬ್ಟ್ರಾಕ್ಷನ್ ಮಾಡಾಕ್ತೀವಿ ರೀ, ಬಿಕಾಸ್ ಫಾರ್ ಎನ್ ಪೈ ದ ಡಿನಾಮಿನೇಟರ್ ಬಿಕಮ್ಸ್ 0. ಸೈನ್ ಎಕ್ಸ್ ಏನಾಗ್ತದೆ 0 ಆಗಿಬಿಡ್ತದೆ, ಅವು ಫಂಕ್ಷನ್ ಡಿಫೈನ್ ಆಗಲ್ಲ. ನಾವು ಫಂಕ್ಷನ್ ಡಿಫೈನ್ ಆಗೋ ಸಲುವಾಗಿ ಏನು ಮಾಡಕತ್ತೀವಿ, ಇದನ್ನ ಒಂದು ಬಿಟ್ಟು ಎಲ್ಲ ರಿಯಲ್ ನಂಬರ್ಸನ್ನು ಕನ್ಸಿಡರ್ ಮಾಡ್ತೀವಿ. ಸೊ ಆರ್ ಮೈನಸ್ ಎನ್ ಪೈ, ಆರ್ ಮೈನಸ್ ಎನ್ ಪೈ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಡೊಮೇನ್ ಆಫ್ ದ ಆಲ್ ದ 6. Well, now we are going to discuss about range of trigonometric functions. Range ಅಂದ್ರೆ ಏನಂತ ಹೇಳಿದ್ವಿ, set of output values. So now see here, we have considered a point P on the circle whose coordinates are cos x, sin x. ಸೊ ಇಲ್ಲಿ 1, 0 ಅನ್ನೋದು ಏನಾಗ್ತದೆ, ಇಲ್ಲಿ 1 ಅನ್ನೋದು ಎಕ್ಸ್ ಕೋಆರ್ಡಿನೇಟ್, 0 ಅನ್ನೋದು ವೈ ಕೋಆರ್ಡಿನೇಟ್. ಸೊ ಹಿಯರ್ 1 ಈಸ್ ನಥಿಂಗ್ ಬಟ್ ಕಾಸ್ ಎಕ್ಸ್ ಆ್ಯಂಡ್ 0 ಈಸ್ ನಥಿಂಗ್ ಬಟ್ ಸೈನ್ ಎಕ್ಸ್. ಸೊ ಇದೇ ಥರ ಈ ಎಲ್ಲ ಕೇಸಲ್ಲಿ ಎಕ್ಸ್ ಕೋಆರ್ಡಿನೇಟ್ ವ್ಯಾಲ್ಯೂಸ್ ಅಬ್ಸರ್ವ್ ಮಾಡಿರಿ, ಏನೇನಿದಾವೆ ನೋಡ್ರಿ. 1 ಐತಿ, ಇಲ್ಲಿ 0 ಅದ, ಆಮೇಲೆ ಇಲ್ಲಿ -1 ಅದ, ಆಮೇಲೆ ಇಲ್ಲಿ 0 ಅದ, ವಾಪಸ್ ಇಲ್ಲಿಗೆ ಬಂದ್ರೆ 1 ಅದ. ಅರ್ಥ ಆಗ್ತದೆ ರೀ. ಅಂದ್ರೆ ನೀವು ಎಷ್ಟೇ ಸಲ ರೊಟೇಟ್ ಆದ್ರೂ ಎಕ್ಸ್ ಕೋಆರ್ಡಿನೇಟದ್ದು ವ್ಯಾಲ್ಯೂಸ್ ಏನದವ್ರಿ, -1, 0, 1, 0 ಇವೇ ಬರ್ತಾವೆ. ಸೊ ಇಫ್ ಯು ಕ್ಯಾನ್ ರೊಟೇಟ್ ಮೆನಿ ಟೈಮ್ಸ್ ಇಟ್ ವಿಲ್ ನೆವರ್ ಚೇಂಜ್. ಸೊ ಅದಕ್ಕೆ ಏನಾಗ್ತದೆ ಇಲ್ಲಿ, ಎಕ್ಸ್ ಕೋಆರ್ಡಿನೇಟ್ ಅಂದರೆ ಕಾಸ್ ಎಕ್ಸ್ ರೀ, ದಿಸ್ ವಿಲ್ ಬಿ ದ ಎಕ್ಸ್ ಕೋಆರ್ಡಿನೇಟ್ ಆ್ಯಂಡ್ ದಿಸ್ ವಿಲ್ ಬಿ ದ ವೈ ಕೋಆರ್ಡಿನೇಟ್. ನಾವು ವಿ ಆರ್ ಇಂಟ್ರೆಸ್ಟೆಡ್ ಇನ್ ಎಕ್ಸ್ ಕೋಆರ್ಡಿನೇಟ್. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನದ ರೀ ಅಂದ್ರೆ ಹೈಯೆಸ್ಟ್ ವ್ಯಾಲ್ಯೂ ಮ್ಯಾಕ್ಸಿಮಮ್ ಅಂದ್ರೆ +1 ಅದ ರೀ. ಎಕ್ಸ್ ಕೋಆರ್ಡಿನೇಟದ ಮ್ಯಾಕ್ಸಿಮಮ್ ವ್ಯಾಲ್ಯೂ +1 ಅದ, ಮಿನಿಮಮ್ ವ್ಯಾಲ್ಯೂ ಏನದ -1 ಅದ, ಹೌದ್ರಿ. -1, 0, 1 ಅರ್ಥ ಆಗ್ತದೆ ಇಷ್ಟು. ದಿಸ್ ವಿಲ್ ಬಿ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ, ದಿಸ್ ವಿಲ್ ಬಿ ದ ಮಿನಿಮಮ್ ವ್ಯಾಲ್ಯೂ. ಅಂದ್ರೆ ಕಾಸ್ ಎಕ್ಸ್ ಏನಾಗ್ತದೆ ರೀ ಇಲ್ಲಿ, ಕಾಸ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು -1 ಆ್ಯಂಡ್ ಲೆಸ್ ದೆನ್ ಆರ್ ಈಕ್ವಲ್ ಟು +1. ನೀವು ಕಾಸ್ ಎಕ್ಸ್ ಟೇಬಲ್ ನೋಡಿದ್ರೆ ಗೊತ್ತಾಗ್ತದೆ ನಿಮ್ಗೆ. ಆ್ಯಂಗಲ್ಸ್ 0 ಡಿಗ್ರಿ ಟು 360 ಡಿಗ್ರಿ ನಾವು ಎಲ್ಲ ವ್ಯಾಲ್ಯೂಸ್ ಬರ್ದಿದ್ದೀವಿ. ಅದರಲ್ಲಿ ಕಾಸ್ ಎಕ್ಸ್ದು ನೋಡ್ರಿ, ನೀವು ಯಾವುದೇ ಆ್ಯಂಗಲ್ ತೊಗೊಂಡ್ರು ಆ ಆ್ಯಂಗಲ್ದು ವ್ಯಾಲ್ಯೂ -1, 0, +1 ಇಷ್ಟರ ನಡಬರ್ಕೆ ಇರ್ತದೆ ವ್ಯಾಲ್ಯೂ. It cannot go beyond these two. So that is why the range for cos x is going to be -1 to +1. I hope you are understanding this. So it is square bracket -1, +1, -1, +1. ಇಲ್ಲಿ ಸ್ಕ್ವೇರ್ ಬ್ರಾಕೆಟ್ ಅಂದ್ರೆ ಕ್ಲೋಸ್ಡ್ ಇಂಟರ್ವಲ್ ಅಂತ ಹೇಳ್ತೀವಿ ಇದಕ್ಕೆ. ಸೊ ದೇರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ -1, 1 ಫಾರ್ ದಿಸ್ ಆ್ಯಂಡ್ ಫಾರ್ ದಿಸ್, ಹೌದ್ರಿ. ಇವೆರಡಕ್ಕೂ ಡಿಫ್ರೆನ್ಸ್ ಐತ್ರಿ. ದಿಸ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದ ಫಸ್ಟ್ ಚಾಪ್ಟರ್. ಇವೆರಡಕ್ಕೂ ನಾವು ಫಸ್ಟ್ ಚಾಪ್ಟರ್ ಸೆಟ್ಸ್ ಅಂತ ಐತೆ, ಅಲ್ಲಿ ಸ್ಟಡಿ ಮಾಡ್ತೀವಿ ನಾವು. ಇದು ಓಪನ್ ಇಂಟರ್ವಲ್ ಅಂತ ಹೇಳ್ತೀವಿ. ರೌಂಡ್ ಬ್ರಾಕೆಟ್ ಇದ್ರೆ ಓಪನ್ ಇಂಟರ್ವಲ್, ಸ್ಕ್ವೇರ್ ಬ್ರಾಕೆಟ್ ಇದ್ರೆ ಕ್ಲೋಸ್ಡ್ ಇಂಟರ್ವಲ್ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ಕ್ಲೋಸ್ಡ್ ಇಂಟರ್ವಲ್, ದಿಸ್ ಈಸ್ ಓಪನ್ ಇಂಟರ್ವಲ್. ಓಪನ್ ಇಂಟರ್ವಲ್, ಹೌದ್ರಿ. ಸೊ ಇಲ್ಲಿ ಎರಡಕ್ಕೂ ಏನು ವ್ಯತ್ಯಾಸ ಅಂತಂದ್ರೆ, ಇಲ್ಲಿ ಓಪನ್ ಇಂಟರ್ವಲ್ದಾಗ ಇವೆರಡು ವ್ಯಾಲ್ಯೂಸ್ ಬಿಡ್ತೀವಿ ರೀ, ಎಂಡ್ ಪಾಯಿಂಟ್ಸ್ ಅಂತ ಹೇಳ್ತೀವಿ. ಇವಾಗ ಎಂಡ್ ಪಾಯಿಂಟ್ಸ್ ಅಂತ ಹೇಳ್ತೀವಿ. -1, +1 ಬಿಟ್ಟು ಇನ್ ಬಿಟ್ವೀನ್ ವ್ಯಾಲ್ಯೂಸ್ ತೊಗೋತೀವಿ. ಈ -1 ಮತ್ತು +1 ನಡಬರ್ಕೆ ಯಾವ್ಯಾವ ಬರ್ತಾವೆ ರೀ, -0.5 ಬರ್ತದ. ಈ ಥರ ಸಂಖ್ಯಾ ರೇಖೆ ಅಥವಾ ನಂಬರ್ ಲೈನ್ ತೊಗೊಂಡಾಗ -2, -1, 0, 1, 2, 3 ಸೊ ಆನ್, ಹೌದ್ರಿ. ಈಗ ಏನು ಹೇಳಿ ನಾನು, ಓಪನ್ ಇಂಟರ್ವಲ್ ಅಂದರೆ ಇವೆರಡು ಬಿಡ್ಬೇಕು. -1, +1 ಇವೆರಡು ಬಿಡ್ರಿ, ಇನ್ ಬಿಟ್ವೀನ್ ವ್ಯಾಲ್ಯೂಸ್ ಅಂದ್ರೆ ಇಲ್ಲಿ -0.5 ಬರ್ತದೆ ರೀ, ಆಮೇಲೆ ಇಲ್ಲಿ 0.5 ಬರ್ತದೆ. ಅಂದ್ರೆ -0.5 to 0, 0.5 ಯಾವುದರ ವ್ಯಾಲ್ಯೂಸ್ ಕನ್ಸಿಡರ್ ಮಾಡ್ಬೋದು ನೀವು.
ಅಥವಾ -1 ಬಿಟ್ರೆ -0.9 ತೊಗೋಬೋದು. ಈ ಕಡೆ 1 ಬಿಡು ಅಂತ ಹೇಳಿದ್ದೇನೆ ರೀ, ಅಂದರೆ 0.9 ಇರ್ತದೆ 1 ಹಿಂದೆ, ಆ 0.9 ಕನ್ಸಿಡರ್ ಮಾಡ್ಬೇಕು. ಬಟ್ ಇವೆರಡು ತೊಗೊಳಂಗಿಲ್ಲ ನೀವು ಓಪನ್ ಇಂಟರ್ವಲ್ದಲ್ಲಿ. ಕ್ಲೋಸ್ಡ್ ಇಂಟರ್ವಲ್ದಲ್ಲಿ ಏನಾಗ್ತದೆ ರೀ, ಯು ಹ್ಯಾವ್ ಟು ಕನ್ಸಿಡರ್ ದ ಎಂಡ್ ಪಾಯಿಂಟ್ಸ್ನೂ ಕನ್ಸಿಡರ್ ಮಾಡಬೇಕು, ಇನ್ ಬಿಟ್ವೀನ್ ವ್ಯಾಲ್ಯೂಸು ಕನ್ಸಿಡರ್ ಮಾಡಬೇಕು. ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಅ ಕ್ಲೋಸ್ಡ್ ಇಂಟರ್ವಲ್ ಆ್ಯಂಡ್ ಆ್ಯನ್ ಓಪನ್ ಇಂಟರ್ವಲ್. ಇವೆರಡು ಬರೆದ್ರಿ ಅಂದ್ರೆ ಹೆಂಗಿರ್ತದಂದ್ರೆ, ಕ್ಲೋಸ್ಡ್ ಇಂಟರ್ವಲ್ ಬರೆದ್ರೆ ಈ ಥರ ಇರ್ತದೆ ರೀ, x greater than or equal to -1 and less than or equal to +1. This is closed interval. This is closed. Open interval ಬರೆದ್ರೆ ಏನಾಗ್ತದೆ ಈಗ, x greater than -1 less than 1 or equal to ಅಂತ ಬರಲ್ಲ ಇಲ್ಲಿ ಸೈನ್, ಹೌದ್ರಿ? ಇದೇ ಡಿಫ್ರೆನ್ಸ್ ಕ್ಲೋಸ್ಡ್ ಇಂಟರ್ವಲ್ ಮತ್ತು ಓಪನ್ ಇಂಟರ್ವಲ್ಗೆ. ಸೊ ನಾವು ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ರೇಂಜ್ ಆಫ್, ಇಷ್ಟೆಲ್ಲ ಯಾಕೆ ಡೀಟೇಲ್ ಹೇಳಕತ್ತೀವಿ ಅಂತಂದ್ರೆ, ಫಸ್ಟ್ ಚಾಪ್ಟರ್ ಸ್ಟಾರ್ಟ್ ಮಾಡಿಲ್ಲ ರೀ ನಾವು, ಹೌದ್ರೆ? ಡೈರೆಕ್ಟ್ ಥರ್ಡ್ ಚಾಪ್ಟರ್ಗೆ ಬಂದೀವಿ. ಅದಕ್ಕೆ ಇಲ್ಲಿ ಓಪನ್ ಇಂಟರ್ವಲ್ ಕ್ಲೋಸ್ಡ್ ಇಂಟರ್ವಲ್ ಅಂದ್ರೆ ನಿಮಗೊಂದು ಐಡಿಯಾ ಇರಬೇಕು, ಅದ್ರ ಸಲುವಾಗಿ ಇಷ್ಟೆಲ್ಲ ಹೇಳಿದ್ದೀವಿ. ಸೊ ನಾವು ಲೆಟ್ ಅಸ್ ಟೇಕ್ ಅಪ್ ಸೈನ್ ಎಕ್ಸ್ ತಗೋರಿ. ಈಗ ಸೈನ್ ಎಕ್ಸ್ ಅಂದ್ರೆ ಏನು ರೀ, ವೈ ಕೋಆರ್ಡಿನೇಟ್ ಆಗ್ತದೆ ಇಲ್ಲಿ. ಸೈನ್ ಎಕ್ಸ್ ಈಸ್ ನಥಿಂಗ್ ಬಟ್ ದ ವೈ ಕೋಆರ್ಡಿನೇಟ್ದು ವ್ಯಾಲ್ಯೂ ಅಬ್ಸರ್ವ್ ಮಾಡಿರಿ. ಇಲ್ಲಿ 0 ಅದ, ಇಲ್ಲಿ 1 ಅದ, ಇಲ್ಲಿ 0 ಅದ, ಇಲ್ಲಿ -1 ಅದ, ಹೌದ್ರಿ? ಅಂದ್ರೆ ಸೈನ್ ಎಕ್ಸ್ದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂದ್ರೆ ಹೈಯೆಸ್ಟ್ ವ್ಯಾಲ್ಯೂ ಎಷ್ಟು ಅದ ಇಲ್ಲಿ 1 ಅದ ರೀ. ಸೈನ್ ಎಕ್ಸ್ದು ಹೈಯೆಸ್ಟ್ ವ್ಯಾಲ್ಯೂ, ಲೋವೆಸ್ಟ್ ವ್ಯಾಲ್ಯೂ ಎಷ್ಟು ಅದ, -1 ಅದ. ದಟ್ ಮೀನ್ಸ್ ದ ಸೈನ್ ಎಕ್ಸ್ ವೈ ಕೋಆರ್ಡಿನೇಟ್ ಆಗ್ತದೆ ಇದು. ಸೈನ್ ಎಕ್ಸ್ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು -1 ಲೆಸ್ ದನ್ ಆರ್ ಈಕ್ವಲ್ ಟು +1. ಸೊ ದಟ್ ಈಸ್ ನಥಿಂಗ್ ಬಟ್ ಕ್ಲೋಸ್ಡ್ ಇಂಟರ್ವಲ್ -1, +1 -1, ಕ್ಲೋಸ್ಡ್ ಇಂಟರ್ವಲ್ ಸ್ಕ್ವೇರ್ ಬ್ರ್ಯಾಕೆಟ್ನೇ ಬರೀಬೇಕ್ರಿ ಇಲ್ಲಿ. ಸೊ ನಾವು ಸಿ ಹಿಯರ್ ನೆಕ್ಸ್ಟ್ ಒನ್ ಇಟ್ ಈಸ್ tan x. ನೆಕ್ಸ್ಟ್ ನೋಡ್ರಿ ಏನದ, tan x ಅದ. ಸೊ ಯು ಕ್ಯಾನ್ ಅಬ್ಸರ್ವ್ ದ ಟೇಬಲ್ ಆಫ್ tan x 0 ಡಿಗ್ರಿ ಟು 360 ಡಿಗ್ರಿ ಅಥವಾ 2π ರೀಡಿಯನ್ ದ ಟೇಬಲ್ ಅಬ್ಸರ್ವ್ ಮಾಡ್ರಿ. ವಿ ಹ್ಯಾವ್ ಆಲ್ ದ ನೆಗೆಟಿವ್ ವ್ಯಾಲ್ಯೂಸ್, ಹೌದ್ರಿ? ಆ್ಯಂಡ್ ದೆನ್ ಇನ್ಫಿನಿಟಿನೂ ಅದ, ಆಮೇಲೆ 0ನೂ ಅದ. ದಟ್ ಮೀನ್ಸ್ ವಿ ಕ್ಯಾನ್ ಟೇಕ್ ಆಲ್ ದ ನೆಗೆಟಿವ್ ವ್ಯಾಲ್ಯೂಸ್ 0 ಆ್ಯಂಡ್ ದೆನ್ ಆಲ್ ದ ಪಾಸಿಟಿವ್ ವ್ಯಾಲ್ಯೂಸ್ ಫಾರ್ tan x. ಅದಕ್ಕೆ ಏನಂತ ಹೇಳ್ತೀವಿ, ಕ್ಯಾಪಿಟಲ್ R ಅಂತ ತೊಗೊತೀವಿ ಇಲ್ಲಿ. ಇಟ್ ಕ್ಯಾನ್ ಹ್ಯಾವ್ ಆಲ್ ದ ವ್ಯಾಲ್ಯೂಸ್. ಸೊ ದಿಸ್ ಹ್ಯಾಸ್ ಟು ಬಿ ಕ್ಯಾಪಿಟಲ್ R ಅಂದ್ರೆ ರಿಯಲ್ ನಂಬರ್ ಅಂತ ಅರ್ಥ. ಇಟ್ ಕ್ಯಾನ್ ಹ್ಯಾವ್ ದ ರೇಂಜ್ ಆಸ್ ಆಲ್ ದ ರಿಯಲ್ ನಂಬರ್ಸ್. ಸೊ tan x R ಅದಂದ್ರೆ cot x ಏನಾಗ್ತದೆ, ಅದನ್ನು ಕ್ಯಾಪಿಟಲ್ R ಆಗ್ತದೆ. ದಟ್ ಈಸ್ ನಥಿಂಗ್ ಬಟ್ ರಿಯಲ್ ನಂಬರ್ಸ್. ನಾವು ವಿ ಹ್ಯಾವ್ ಟು ರೈಟ್ ದ ರೇಂಜ್ ಫಾರ್ ಸಿಕೆಂಟ್ ಎಕ್ಸ್ ಆ್ಯಂಡ್ ಕೋಸಿಕೆಂಟ್ ಎಕ್ಸ್. ನೀವು ಸಿಕೆಂಟ್ ಎಕ್ಸ್ ಮತ್ತು ಕೋಸಿಕೆಂಟ್ ಎಕ್ಸ್ದು ಟೇಬಲ್ ಅಬ್ಸರ್ವ್ ಮಾಡಿದ್ರಿ ಅಂತಂತಂದ್ರೆ ಅಲ್ಲಿ ನೋಡ್ರಿ, ಅವೆರಡು ಸಿಕೆಂಟ್ ಎಕ್ಸ್ ಮತ್ತು ಕೋಸಿಕೆಂಟ್ ಎಕ್ಸ್ ತಗೋರಿ. ಆ ಟೇಬಲ್ದಲ್ಲಿ 1/2 ಇಲ್ಲ, ಹೌದ್ರಿ? ಆಮೇಲೆ -1/2 ಇಲ್ಲ. ಸೊ ಆಮೇಲೆ 0ನೂ ಇಲ್ಲ ಅಲ್ಲಿ ಆ ಟೇಬಲ್ದಲ್ಲಿ. ಸೊ ಸಿ ಹಿಯರ್ ಸಿಕೆಂಟ್ ಎಕ್ಸ್ ವಿಚ್ ಈಸ್ ಈಕ್ವಲ್ಸ್ ಟು 1/cos x, ಹೌದ್ರಿ? ಸೊ ನಮ್ಗೆ ಸಿಕೆಂಟ್ ಎಕ್ಸ್ದು ನೀವು ಟೇಬಲ್ ಅಬ್ಸರ್ವ್ ಮಾಡಿದಾಗ ಅಲ್ಲಿ ಏನು ರೀ, -1/2 ಇಲ್ಲ, ಆಮೇಲೆ 0ನೂ ಇಲ್ಲ ಅಲ್ಲಿ ಟೇಬಲ್ದಾಗ ವ್ಯಾಲ್ಯೂಸ್, ಆಮೇಲೆ +1/2 ಇಲ್ಲ ಅಲ್ಲಿ. ಸೊ ಅಂದ್ರೆ ಆಲ್ ದ ರಿಯಲ್ ನಂಬರ್ಸಲ್ಲಿ ಅವು ಮೂರು ನಾವು ಏನು ಮಾಡಬೇಕು, ಸಬ್ಟ್ರಾಕ್ಷನ್ ಮಾಡಬೇಕಾಗ್ತದೆ. ಯು ಹ್ಯಾವ್ ಟು ಎಕ್ಸೆಪ್ಟ್ ದ್ಯಾಟ್, ಯು ಹ್ಯಾವ್ ಟು ಲೀವ್ ದ್ಯಾಟ್. ಸೊ ಅದಕ್ಕೆ ರೇಂಜ್ ಏನಾಗ್ತದೆ ರೀ ಸಿಕೆಂಟ್ ಎಕ್ಸ್ದು, R ಮೈನಸ್ ಓಪನ್ ಇಂಟರ್ವಲ್ -1, 1. ಸೊ ಇಲ್ಲಿ R ಅಂದ್ರೆ ರಿಯಲ್ ನಂಬರ್ ರೀ, ಹೌದ್ರಿ? ರಿಯಲ್ ನಂಬರ್ದಾಗ ಇವಿಷ್ಟು ಬಿಡ್ಬೇಕು ನಾವು ವ್ಯಾಲ್ಯೂಸ್, -1 to +1. ಇಲ್ಲಿ ರೌಂಡ್ ಬ್ರ್ಯಾಕೆಟ್ ತೊಗೊಂಡಿವಿ ಅಂದ್ರೆ ಓಪನ್ ಇಂಟರ್ವಲ್ ಅಂತ ಹೇಳ್ತೀವಿ. ಸೊ ಯು ಹ್ಯಾವ್ ಟು ಲೀವ್ ದಿಸ್ ಆ್ಯಂಡ್ ಕನ್ಸಿಡರ್ ಆಲ್ ದ ರಿಯಲ್ ನಂಬರ್ಸ್. ಸೊ ದ್ಯಾಟ್ ಈಸ್ ದಿ ರೇಂಜ್ ಫಾರ್ ದ ಸಿಕೆಂಟ್ ಎಕ್ಸ್, R -1, 1. ಸೊ ಕೋಸಿಕೆಂಟ್ ಎಕ್ಸ್ದು ಕೇಸ್ನು ಹಾಗೆ ಅದ್ರಿ. ಆ ಟೇಬಲ್ ನೋಡಿರಿ ನೀವು, ಕೋಸಿಕೆಂಟ್ ಎಕ್ಸಿಗೆ ಬರೆದಿರೋ ವ್ಯಾಲ್ಯೂಸ್ ಎಲ್ಲ ನೋಡಿರಿ. ಅದರಲ್ಲಿ ಏನದ್ರಿ, -1/2 ಇಲ್ಲ, ಆಮೇಲೆ 0 ಇಲ್ಲ, ಅದಾದಮೇಲೆ +1/2 ಇಲ್ಲ, ಹೌದ್ರಿ? ಸೊ ಅದಕ್ಕೆ ಏನಾಗ್ತದೆ, ಇದನ್ನು R -1, 1. ಸೊ ಇಲ್ಲಿ ಓಪನ್ ಇಂಟರ್ವಲ್ -1, 1 ಅಂತ ಹೇಳಿದ್ದೀವಿ. ಅಂದ್ರೆ -1 ಬಿಡಬೇಕು, +1 ಬಿಡಬೇಕು. ಇನ್ ಬಿಟ್ವೀನ್ ವ್ಯಾಲ್ಯೂಸ್ ಯಾವ್ಯಾವ ಆಗ್ತಾವೆ, -1/2, 0, +1/2 ಅಪ್ ಟು, ಹೌದ್ರಿ? ಸೊ ಅದಕ್ಕೆ ಏನಾಗ್ತದೆ, ರೇಂಜ್ ಏನಾಗ್ತದೆ ಇಲ್ಲಿ R -1,
minus 1 comma 1 closed interval open interval minus 1 comma 1 ಹೌದ್ರಿ. ಸೊ ಇಲ್ಲಿ ರೌಂಡ್ ಬ್ರ್ಯಾಕೆಟೇ ಬರೆದಿರ್ಬೇಕಾ ನೀವು, ಸ್ಕ್ವೇರ್ ಬ್ರ್ಯಾಕೆಟ್ ಬರಿಬೇಡ್ರಿ. ಸ್ಕ್ವೇರ್ ಬ್ರ್ಯಾಕೆಟ್ ಬರೆದ್ರೆ ಮೀನಿಂಗ್ ಚೇಂಜ್ ಆಗ್ತದೆ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಡೊಮೇನ್ ಆ್ಯಂಡ್ ರೇಂಜ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಸೊ ದ ಕಾನ್ಸೆಪ್ಟ್ ಈಸ್ ಲಿಟಲ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಎನಿವೇ ದಿಸ್ ಇಸ್ ನಾಟ್ ಮಚ್ ಇಂಪಾರ್ಟೆಂಟ್ ಫಾರ್ ದ ಆ್ಯನ್ಯುವಲ್ ಎಕ್ಸಾಮ್. You have to remember this for the sake of CET and JEE. ಇದನ್ನೇನು ಥಿಯರಿ ಎಕ್ಸಾಮ್ದಾಗ ಏನು ಕೇಳೋದಿಲ್ಲ ರೀ ಡೊಮೇನ್ ಮತ್ತು ರೇಂಜ್ ಬಗ್ಗೆ. ಸೊ ಒಂದು ಐಡಿಯಾ ಇರಬೇಕು ನಿಮಗೆ, ಡೊಮೇನ್ ಅಂದ್ರೆ ಏನು, ರೇಂಜ್ ಅಂದ್ರೆ ಏನು, ಆಮೇಲೆ ಯಾವ್ಯಾವ ವ್ಯಾಲ್ಯೂಸಿಗೆ ಫಂಕ್ಷನ್ಸ್ ಡಿಫೈನ್ ಆಗ್ತಾವೆ ಅಂತ ಒಂದು ಕ್ಲಿಯರ್ ಐಡಿಯಾ ಇತ್ತು ಅಂತಂದ್ರೆ CET ಮತ್ತು JEE ಸಾಲ್ವ್ ಮಾಡ್ಲಿಕ್ಕೆ ಈಸಿ ಆಗ್ತಾರೆ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಟುಡೇಸ್ ಕ್ಲಾಸ್.